ರೈತರ ಕಣ್ಮಣಿ ಎಚ್.ಡಿ. ದೇವೇಗೌಡ ಸಾಹೇಬರಿಗೆ, ಮಣ್ಣಿನ ಮಗ ಎಚ್.ಡಿ. ದೇವೇಗೌಡ ಸಾಹೇಬರಿಗೆ, ರೈತ ನಾಯಕ ಎಚ್.ಡಿ. ದೇವೇಗೌಡ ಸಾಹೇಬರಿಗೆ, ಮಾಜಿ ಪ್ರಧಾನಮಂತ್ರಿಗಳು ಇರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ದೇವೇಗೌಡರಿ ಪ್ರತಿಭಟನೆಯನ್ನು ಪಾಲ್ಗೊಳ್ಳುತ್ತಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರಿಗೆ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ದೇವೇಗೌಡರು ಬಂದಿದ್ದಾರೆ. ಈ ಪ್ರತಿಭಟನೆಯನ್ನು ಪಾಲ್ಗೊಳ್ಳಲು ರೈತರ ಪರವಾಗಿ ನಮ್ಮ ನಾಡಿನ ದೊರೆ ನೆಚ್ಚಿನ ಮಾಜಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ದೇವೇಗೌಡರು ಇವತ್ತು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಿಮ್ಮನ್ನು ಉದ್ದೇಶಿಸಿ ಒಂಚೂರು ಮುಂದಕ್ಕೆ ಹೋಗ್ಬೇಕು ನಾನು. ನಿಖಿಲಣ್ಣ ಬಿಡೆ ಬಾಬಣ, ನಿಖಿಲಣ್ಣ ಬಿಡೆ. ಬಲೋ ಭಾರತ್ ಮಾತಾ ಕಿ, ಜೆಡಿಎಸ್ ಪಕ್ಷಕ್ಕೆ ಮಾಜಿ ಪ್ರಧಾನಿ ಮಣ್ಣಿನ ಮಗ ಎಚ್.ಡಿ. ಬಿಡಿ. ರಸ್ತೆ ಬದಿಲಿ ಯಾರು ನಿಲ್ಬೇಡಿ. ಗಣೇಶ ಎಲ್ಲಾರು ಒಳಗಡೆ ಕಳ್ಸಪ್ಪ. ರಸ್ತೆ ಬದಿಲಿ ಯಾರು ನಿಲ್ಬೇಡಿ. ಬಾರಣ್ಣ. ಅಣ್ಣ ಬಿಡಿ ಹಚ್ಕೊಂಡಿರೋರು ಒಳಗಡೆ ಅಣ್ಣ, ನಡಿ ಒಳಗಡೆ. ಅಣ್ಣ ಒಳಗಡೆ ಬಾರಪ್ಪ, ನೀನು ಒಳಗಡೆ ಬಾ. ಅವ ಕಾರ ಮುಂದಕ್ಕೆ ಹೋಗಕ್ಕೆ ಅವಕಾಶ ಮಾಡಿ ಸರ್. ಕಾರನ್ನ ಮುಂದಕ್ಕೆ ಹೋಗಕ್ಕೆ ಅವಕಾಶ ಮಾಡಿಕೊಡಿ. ಬಲೋ ಭಾರತ್ ಮತಾಕೆ, ಬಲೋ ಭಾರತ್ ಮತಾಕೆ, ಬಲೋ ಭಾರತ್ ಮತಾಕೆ. ನಮ್ಮ ಬಹುಮಾನ ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ. ನಿಖಿಲ್ ಕುಮಾರಸ್ವಾಮಿ ಅವರ ಕಾರ್ಯಕ್ರಮ ಜಾರಿಗೆ ಆಗಲಿಲ್ಲ. ಇದು ನಮ್ಮ ಭೂಮಿ, ನಮ್ಮ ಹಕ್ಕು. ಈ ಹೋರಾಟದಲ್ಲಿ ಕಾಮಾಲೆ ಕಣ್ಣಿರ್ತಕ್ಕಂಥ ಸರ್ಕಾರ ಅನ್ನುವಂಥ ಪದವನ್ನು ಬಳಸಿದ್ದೆ. ನಿಜವಾಗ್ಲೂ ಕೂಡ ಕಾಮಾಲೆ ಕಣ್ಣಿರ್ತಕ್ಕಂಥ ಸರ್ಕಾರ ಇದು. ನಾವು 11 ಕಿಲೋಮೀಟರ್ ಪಾದಯಾತ್ರೆ ಮಾಡುವಂತ ಸಂದರ್ಭದಲ್ಲಿ ಎರಡೂ ಬದಿಗಳಲ್ಲಿ ತೆಂಗಿನ ತೋಪು ಇರ್ತಕ್ಕಂಥದ್ದನ್ನ ನೋಡಿದ್ದೇವೆ, ಅಡಿಕೆ ತೋಪುಗಳನ್ನ ನೋಡಿದ್ದೇವೆ, ರೇಷ್ಮೆ ಬೆಳೆಯುವಂತದ್ದನ್ನ ನೋಡಿದ್ದೇವೆ. ಎಲ್ಲ ಮನೆಗಳಲ್ಲಿ ಕೂಡ 11 ಕಿಲೋಮೀಟರ್ ಉದ್ದದಲ್ಲಿ ಎರಡೂ ಬದಿಗಳಲ್ಲಿ ಸುಮಾರು ಹಳ್ಳಿಗಳು ಸಿಕ್ತು. ಹಳ್ಳಿಗಳಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥದ್ದನ್ನ ನೋಡಿದ್ವಿ. ಬಹುಶಃ ಇವತ್ತು ಈ ಸರ್ಕಾರ ಇವತ್ತು ಹೇಳ್ತಾ ಇದೆ ಬಂಜರು ಭೂಮಿ ಅನ್ನುವಂತ. ಅದು ಯಾವ ಮುಖ ಇಟ್ಕೊಂಡು ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು 516ನೇ ದಿವಸ